ಹಾಯ್ ವಿದ್ಯಾರ್ಥಿಗಳೇ, ನೋಡಿ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇವತ್ತು ನಡೆದಂತಹ ಸೆಕೆಂಡ್ PUC ಇಂಗ್ಲೀಷ್ ಪರೀಕ್ಷೆಯ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ಇವತ್ತು ನಡೆದಂತಹ ಇಂಗ್ಲೀಷ್ ಪರೀಕ್ಷೆಯ ಕೀ ಆನ್ಸರ್ಸ್ಗಳು ನೋಡಿ. ಮೊದಲನೆಯ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಸರಿಯಾದ ಉತ್ತರ ಎ ಅಂತ ಬರುತ್ತೆ. ಸರಿಯಾದ ಉತ್ತರ ಯಾವುದು? ಎ. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಎ. ಎರಡನೇ ಪ್ರಶ್ನೆ ನೋಡೋದಾದ್ರೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಬರಬಹುದು ಅಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಡಿ. ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್. ಇದು ಡಿ ಸರಿಯಾದ ಉತ್ತರ ಬರುತ್ತೆ, ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ನೋಡಿ, ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಟುಮಾರೋ ಬರುತ್ತೆ. ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ನಾಲ್ಕನೇ ಆಪ್ಷನ್ ಯಾವುದು? ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಬಿ ಆಪ್ಷನ್ ಸರಿಯಾದ ಉತ್ತರ ಬರುತ್ತೆ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಎ ಸರಿಯಾದ ಉತ್ತರ ಬರುತ್ತೆ. ಸರಿಯಾದ ಉತ್ತರ ಯಾವುದು? ಎ ಬರುತ್ತೆ. ನೆಕ್ಸ್ಟು ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ನೋಡಿ, ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ವೇ ಆಫ್ ಲೈಫ್ ಅಂತ ಬರುತ್ತೆ. ಸರಿಯಾದ ಉತ್ತರ ಯಾವುದು? ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಬರುತ್ತೆ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಬಿ ಸರಿಯಾದ ಉತ್ತರ ಈಟಿಂಗ್ ಸೋಪ್ ಅಂತ ಇದೆ ಅಲ್ವಾ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಸಿ ಸರಿಯಾದ ಉತ್ತರ ಬರುತ್ತೆ. ಯಾವುದು? ಸಿ ಸರಿಯಾದ ಉತ್ತರ ಸಿ ಬರುತ್ತೆ. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಬರುತ್ತೆ. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಬಿ ಸರಿಯಾದ ಉತ್ತರ. ಓಕೆ, ಒಂಬತ್ತನೇ ಪ್ರಶ್ನೆಗೆ. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸಿ ಸರಿಯಾದ ಉತ್ತರ. ಓಕೆ, ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಬರುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಬನ್ನಿ. ಹಾಗಾದರೆ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಫಸ್ಟ್ ಒನ್ ಯಾವುದು ಅಂದರೆ ದ ಸೈಕ್ಲಿಂಗ್ ಮೂಮೆಂಟ್ ವಾಸ್ ಇಂಟಿಯೇಟೆಡ್ ಅಂತ ಬರುತ್ತೆ. ಯಾವುದು? ಇಲ್ಲಿದೆ ನೋಡಿ, ಇಂಟಿಯೇಟೆಡ್. ಓಕೆ, ಇದು ಮೊದಲನೆಯ ಒಂದು 11ನೇ ಪ್ರಶ್ನೆಗೆ ಮೊದಲನೇ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ವಾಸ್ ಇಂಟಿಯೇಟೆಡ್. ಓಕೆ, ನೆಕ್ಸ್ಟ್ ಎರಡನೇದು, ಎರಡನೇ ಕಾಲಮಲ್ಲಿ ಏನು ಉತ್ತರ ಅಂದರೆ ವೇರ್ ಎಂಕರೇಜ್ಡ್ ಅಂತ ಬರುತ್ತೆ. ವೇರ್. ಓಕೆ, ವೇರ್ WERE ವೇರ್ ಎಂಕರೇಜ್ಡ್, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಮೂರನೇ ಕಾಲಮಲ್ಲಿ ಸರಿಯಾದ ಉತ್ತರ ವಾಸ್ ರಿಟನ್ ಅಂತ ಬರುತ್ತೆ. ಏನು ಬರುತ್ತೆ? ವಾಸ್ ರಿಟನ್. ಓಕೆ, ಇದು 3 ಕರೆಕ್ಟ್ ಆಯಿತು. ನೆಕ್ಸ್ಟ್ 12ನೇ ಪ್ರಶ್ನೆಗೆ 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಮೊದಲನೇ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಏನು ಬರುತ್ತೆ ಅಂದರೆ ಗಿವ್ ಅಪ್ ಬರುತ್ತೆ. GIVEUP ಗಿವ್ ಅಪ್ ಅಂತ ಬರುತ್ತೆ. ನೆಕ್ಸ್ಟ್ ಕಾಲಮಲ್ಲಿ ಫೇಸ್ ಲಿಟ್ ಅಪ್ ಬರುತ್ತೆ. ಫೇಸ್ ಲಿಟ್ ಅಪ್ ಅಂತ ಬರುತ್ತೆ. ಓಕೆ, 12ನೇ ಪ್ರಶ್ನೆಗೆ 2 ಕಾಲಮಲ್ಲಿ ಕರೆಕ್ಟಾಗಿ ಮೊದಲನೇ ಕಾಲಮಲ್ಲಿ ಗಿವ್ ಅಪ್, ಎರಡನೇದು ಫೇಸ್ ಲಿಟ್ ಅಪ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ. ಇಲ್ಲಿ 13ನೇ ಪ್ರಶ್ನೆಯಲ್ಲಿ ಏನಿದೆಯಪ್ಪ ಅಂದರೆ ನೋಡಿ, ಭಾಳ ಇಂಪಾರ್ಟೆಂಟ್ ಇದೆ. ಮ್ಯಾಚ್ ದ ಫಾಲೋವಿಂಗ್ ಇದೆ 13ನೇ ಪ್ರಶ್ನೆಗೆ, ನೆನ್ಪಿಟ್ಕೊಳ್ಳಿ. ನೋಡಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಎ ಪ್ರಶ್ನೆ ಸಿ ಇದೆ ಅಲ್ವಾ, ಸಿಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ 3 ಲಲಿತಾ. ಯಾವುದು? ಲಲಿತಾ ಅಂತ ಬರುತ್ತೆ. ಸಿ ಲಲಿತಾ, ಇದು ಕರೆಕ್ಟ್ ಆನ್ಸರ್. ಬಿ ಪ್ರಶ್ನೆಗೆ ಯಾವುದು ಕರೆಕ್ಟು ಅಂದರೆ ಇದು 4ನೇ ಆಪ್ಷನ್ ಇದೆ ಅಲ್ವಾ, ಸರಿಯಾದ ಉತ್ತರ. ಸಿಗೆ ಲಲಿತಾ ಆದರೆ ಇಟ್ಗೆ 4ನೇ ಆಪ್ಷನ್. ನೆಕ್ಸ್ಟು ಸಿಗೆ ಯಾವುದು, ವಿಚ್ಗೆ ಯಾವುದು ಬರುತ್ತೆ ಅಂದರೆ ಇಲ್ಲಿ ನೋಡಿ 5ನೇ ಆಪ್ಷನ್ ಸರಿಯಾದ ಉತ್ತರ. ಸಿ ಪ್ರಶ್ನೆಗೆ 5ನೇ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ಡಿಗೆ ಡಿ 2ನೇ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ಹೂಗೆ ಹೂ ಇದೆ ಅಲ್ವಾ, ಈ ಪ್ರಶ್ನೆಗೆ ಸರಿಯಾದ ಉತ್ತರ 1. ಇಷ್ಟು ಕರೆಕ್ಟಾಗಿ ಬರೆದಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 33ನೇ ಪ್ರಶ್ನೆ ನೋಡೋಣ ಇವಾಗ. ನೆಕ್ಸ್ಟ್ ಬಂದುಬಿಟ್ಟು ಯಾವುದು? 33ನೇ ಪ್ರಶ್ನೆ ನೋಡೋಣ. ನೆಕ್ಸ್ಟು ಯಾವುದು ಅಂದರೆ 33ನೇ ಪ್ರಶ್ನೆ ನೋಡೋದಾದರೆ ಬನ್ನಿ, ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ 33ನೇ ಪ್ರಶ್ನೆ. ಇದು ಭಾಳ ಸಿಂಪಲ್ ಇದೆ. ಇಲ್ಲಿಯೂ ಕೂಡ 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಫಸ್ಟ್ ಒನ್ ಏನು ಬರುತ್ತೆ ಅಂದರೆ ಲಿಫಾಕ್ ಅಂದರೆ LEEFALK ಅಂತ ಬರುತ್ತೆ. ಒಂದನೇದು ಆಪ್ಷನ್ ಇದೆ ಕರೆಕ್ಟ್.
ಎರಡನೇದು ಮಿಸ್ಟರ್ ವಾಕರ್ ಅಂತ ಬರುತ್ತೆ. ಎರಡನೇದು ಮಿಸ್ಟರ್ ವಾಕರ್ ಇಲ್ಲಿದೆ ನೋಡ್ರಿ. ಓಕೆ, ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟು ಇದು ಒಂದನೇದು ಯಾವುದಪ್ಪ ಅಂದರೆ ನೋಡಿ, ಇಲ್ಲಿ ಒಂದನೇ ಆಪ್ಷನ್ ಸರಿಯಾದ ಉತ್ತರ ಇಲ್ಲಿದೆ ನೋಡಿ. ಇದು ಎರಡನೇದು ಮಿಸ್ಟರ್. ಓಕೆ, ಎರಡನೇದು. ಒಂದನೇದು ಇಲ್ಲಿದೆ ನೋಡಿ. ಈಗ ಇದು ಒಂದನೇದು, ಇದು ಎರಡನೇದು ಯಾವುದು ಮಿಸ್ಟರ್ ವಾಕರ್. ಆ್ಯಂಡ್ ನೆಕ್ಸ್ಟ್ ಮೂರನೇದು ಯಾವುದು ಬರುತ್ತೆ ಅಂದರೆ ಅಮೇರಿಕನ್ ಅಂತ ಇದೆ. ಇಲ್ಲಿ ಅಮೇರಿಕನ್ ಇದು ಮೂರನೇದು. ಇದು ಓಕೆನಾ, ಅಮೇರಿಕನ್ ಯಾವಾಗಲೂ ಮೂರನೇದು ಬರುತ್ತೆ, ನೆನ್ಪಿಟ್ಕೊಳ್ಬೇಕು. ಮೂರನೇದು ಯಾವುದು ಅಮೇರಿಕನ್. ಓಕೆ, ಇದು 1, ಇದು 2, ಇದು 3ನೇ ಬಾಕ್ಸಿಗೆ ಸರಿಯಾದ ಉತ್ತರ. ನಾಲ್ಕನೇದು ಯಾವುದು ಅಂದರೆ ಮ್ಯಾಂಡ್ರೇಕ್ ಅಂತ ಇದೆ. ಇದು 4ನೇದು. ಓಕೆನಾ, 4ನೇದು. ಇಷ್ಟು ಬರೆದ್ರೆ ನೀವು 4 ಮಾರ್ಕ್ಸ್ ಆರಾಮಾಗಿ ತೊಗೊಂಡ್ಬಿಡ್ತೀರಾ. ನೆಕ್ಸ್ಟ್ 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ನೋಡಿ, ಭಾಳ ಸಿಂಪಲ್ ಇದೆ. 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವೈಭವ್ politely asked in Abhishek what he could do for him. Abhishek in response asked Vaibhav if he had a scientific calculator and also told that it for half an hour. Vaibhav replied to Abhishek that he could use his celebrator. Abhishek then led Vaibhav for his help. ಇಷ್ಟು ಬರೆದ್ರೆ ಸಾಕು, ಆರಾಮಾಗಿ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ನೋಡಿ, ವೆರಿ ಗುಡ್ ಮಾರ್ನಿಂಗ್ ಸರ್. ಫಸ್ಟ್ ಒನ್ ಯಾವ್ದು ಬರುತ್ತೆ ನೋಡಿ, ಇಲ್ಲಿ ವೆರಿ ಗುಡ್ ಮಾರ್ನಿಂಗ್ ಸರ್, ಇದು ಫಸ್ಟಿಗೆ ಬರಿಬೇಕು ನೀವು. ನೆಕ್ಸ್ಟ್ ಪ್ರಿನ್ಸಿಪಲ್ ಏನು ಬರುತ್ತೆ ಅಂದರೆ ವೆರಿ ಗುಡ್ ಮಾರ್ನಿಂಗ್ ಸರ್ ಆಯ್ತಿದು ನೋಡಿ. ಇಲ್ಲಿ ವೆರಿ ಗುಡ್ ಮಾರ್ನಿಂಗ್ ಸರ್ ಆ್ಯಂಡ್ ಫಾರ್ ಹೌ ಮೆನಿ ಡೇಸ್. ಪ್ರಿನ್ಸಿಪಲ್ ಕೇಳ್ತಾರೆ ಹೌ ಮೆನಿ ಡೇಸ್ ಆ್ಯಂಡ್ ಪ್ರಿನ್ಸಿಪಲ್ ನೋ ಸರ್ 3 days ವಿಲ್ ಬಿ ಟೂ ಮಚ್ ಅಂತ ಇಷ್ಟು ಬರೆದ್ಬಿಟ್ರೆ ಡೈಲಾಗ್ ಕಂಪ್ಲೀಟೆಡ್ ಡೈಲಾಗ್ ಮಾಡುವಂಥದ್ದು. ಇದು ಇಷ್ಟು ಬರೆದ್ರೆ ಸಾಕು, ನೀವು ಆರಾಮಾಗಿ ಇದು ಮಾಡ್ಕೊಳ್ಬೋದು. ಓಕೆನಾ, ನೋಡಿ ಇಷ್ಟೇ. ವೆರಿ ಗುಡ್ ಮಾರ್ನಿಂಗ್ ಸರ್, ಪ್ರಿನ್ಸಿಪಲ್ ಹೇಳ್ತಾರೆ ಫಾರ್ ಹೌ ಮೆನಿ ಡೇಸ್ ಅಂತ ಕೇಳ್ತಾರೆ. ಆಗ ಪ್ರಿನ್ಸಿಪಲ್ ನೋ ಸರ್ 3 days ವಿಲ್ ಬಿ ಟೂ ಮಚ್. ಇಷ್ಟು ಬರೆದ್ರೆ ಸಾಕು, ನೀವು ಆರಾಮಾಗಿ ಈಸಿಯಾಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಒಂದು ಪ್ರಶ್ನೆ ಇದೆ. ಇಲ್ಲಿ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ನೋಡೋದಾದರೆ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಕೇಳೋಣ. ಇವಾಗ 30ನೇ ಪ್ರಶ್ನೆಗೆ ನೋಡಿ, 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅನ್ನೋದು ನೋಡ್ತಾ ಹೋಗೋಣ. ಇವಾಗ 30ನೇ ಪ್ರಶ್ನೆಗೆ ನೋಡಿ, ಇಲ್ಲಿ ಫಸ್ಟ್ ಒನ್ ಡಿಸೈಫೇಯರ್ ಅಂತ ಬರುತ್ತೆ. ಆಮೇಲೆ ಇದು ಸರಿಯಾದ ಉತ್ತರ. 31ನೇದು ನೋಡೋಣ, ಯಾಕಂದರೆ ಇದು 30 ಅಷ್ಟೊಂದು ಇದೆಯಿಲ್ಲ. 31ನೇದು ನೋಡಿ, ಈಸಿ ಇದ್ದಾವೆ. 31ನೇದು ಹೇಳಿಬಿಡ್ತೇನೆ ನಿಮಗೆ. 31ನೇದು ಮೊದಲನೇ ಕಾಲಮಲ್ಲಿ ಯಾವುದು ಬರುತ್ತೆ ಅಂದರೆ 31ನೇದು ಮೊದಲನೇ ಕಾಲಮಲ್ಲಿ ಎ ಬರುತ್ತೆ. ನೆನ್ಪಿಟ್ಕೊಳ್ರಿ, ಕರೆಕ್ಟಾಗಿರುವಂಥದ್ದು. ಇದು ಮೊದಲನೇ ಕಾಲಮಲ್ಲಿ ಎ ಬರುತ್ತೆ, ಎರಡನೇದು ದ ಬರುತ್ತೆ. ಓಕೆ, ಆರ್ಟಿಕಲ್ ಬರೆಯುವಂಥದ್ದು ಇಲ್ಲಿ ಎ ಬಂದರೆ ಇಲ್ಲಿ ಎರಡನೇದ್ರಲ್ಲಿ ಏನು ಬರುತ್ತೆ, ಎರಡನೇದ್ರಲ್ಲಿ ದ ಬರುತ್ತೆ. ನೆನ್ಪಿಟ್ಕೊಡ್ರಿ. ಎರಡನೇದ್ರಲ್ಲಿ ದ ಬರುತ್ತೆ, ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 32ನೇ ಪ್ರಶ್ನೆದಲ್ಲಿ 32ನೇದು ನೋಡೋದಾದರೆ 32ನೇದ್ರಲ್ಲಿ ನೋಡ್ರಿ, 32ನೇದು ಎದಲ್ಲಿ ನೋಡಿ, 32ನೇದು ಎದಲ್ಲಿ ಡು ಐ ಬರುತ್ತೆ. ಇಲ್ಲಿ ಫಸ್ಟ್ ಬಂದು ಡು ಐ ಬರುತ್ತೆ, ಡು ಐ ಬರುತ್ತೆ. ನೆಕ್ಸ್ಟ್ ಎರಡನೇದ್ರಲ್ಲಿ ಹೂ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್, ಹೂ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್. ಓಕೆ, ಇಷ್ಟು ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬಿಟ್ರೆ 31ನೇದ್ರ ಎದಲ್ಲಿ ಬರುವಂಥದ್ದು ಭಾಳ ಈಸಿ ಇದೆ. ಎ ಮತ್ತು ದ ಅಂತ ಬರುತ್ತೆ. ಇದು ದ ಫಸ್ಟ್ ಒನ್ ದ ಬರುತ್ತೆ. ಎರಡನೇದ್ರಲ್ಲಿ ಟ್ರಾಫಿಕ್ ರ್ಯಾಂಕ್ಸ್ ಮಸ್ಟ್ ಬಿ ಅವಾಯ್ಡ್ ರೋಡ್ ಇನ್ಸಿಡೆಂಟ್ಸ್ ಅಂತ ಬರುತ್ತೆ. ಎರಡನೇದು, ಒಂದನೇದು ದ ಬಂದರೆ ಎರಡನೇದ್ರಲ್ಲಿ ಈ ರೀತಿ ಬರುವಂಥದ್ದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.